ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಮಧ್ಯಾಹ್ನ ಮತ್ತು ಬುಧವಾರ ಮಧ್ಯಾಹ್ನದಿಂದ ನೈಟ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವಾಗ ಮಂಗಳವಾರ ಮಧ್ಯಾಹ್ನ ಬಟ್ಟೆಗಳು ಒಂದು ಸ್ವಲ್ಪ ಇತ್ತು, ಅದನ್ನು ಮಷಿನ್ಗೆ ಹಾಕಿದ್ದೆ. ಇವಾಗ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು, ಇಲ್ಲಿ ತೊಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಸಾಲಗಳಿಂದ ನಾವು ಬೇಗ ಹೊರಗಡೆ ಬರೋದಕ್ಕೆ ಯಾವ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಸುಮಾರಷ್ಟು ಪಾಸಿಟಿವ್ ರೆಸ್ಪಾಂಡನ್ನು ನೀವು ಮಾಡಿದ್ದೀರಾ, ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು ಅರ್ಥ ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿದ್ದಕ್ಕೆ. ಈ ರೀತಿಯಾಗಿ ಮಾಡಿದ್ರೆ ನಾವು ಬೇಗ ಸಾಲಗಳಿಂದ ಹೊರಗಡೆ ಬರ್ಬೋದು, ಆಮೇಲೆ ನಾವೇನು ಅಂದ್ಕೊಂಡಿರ್ತೀವೋ ಅದನ್ನೆಲ್ಲ ನಾವು ಅಚೀವ್ ಮಾಡ್ಬೋದು ಅಂತಂದ್ಬಿಟ್ಟೆ. ಒಂದು 10 ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಎಲ್ಲನೂ ನಾನು ಶೇರ್ ಮಾಡಿಕೊಂಡೆ. ಯಾವತ್ತೂ ಅಷ್ಟೇ ನಮ್ಮ ಸಂಸಾರದಲ್ಲಿ ಆರೋಗ್ಯಕರವಾದ ಬೆಳವಣಿಗೆ ಅನ್ನೋದು ಇರಬೇಕು, ಆವಾಗಲೇ ನಮ್ಮ ಸಂಸಾರ ಅನ್ನೋದು ಚೆನ್ನಾಗಿರೋದು. ಇಲ್ಲ ಬೇಗ ನಾವು ಅದನ್ನು ಅಚೀವ್ ಮಾಡಬೇಕು ಇದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಬರುತ್ತೆ, ಮತ್ತು ಮನಸ್ತಾಪಗಳು ಅನ್ನೋದು ಬರುತ್ತೆ, ದೂರ ಆಗ್ತಾರೆ. ಹಾಗಾಗಿನೇ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಬ್ಬರೂ ಸಂಸಾರದ ಬಂಡಿಯನ್ನು ಸಮನಾಗಿ ಎಳೆದ್ರೇ ಜೀವನ ಅನ್ನೋದು ಸಾಗೋದು. ನೀವು ಈ ರೀತಿಯಾಗಿ ಮಾಡ್ತೀರಾ ಮಂಜು ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ, ಮಾಡಿನೇ ನಾನು ಒಂದು 10 ಜನಕ್ಕೆ ಹೇಳ್ತಾ ಇರೋದು. ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಇವಾಗ ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ರೈಸು ಬೆಳಗ್ಗೆ ಮಾಡಿದ್ದೇ ಇತ್ತು, ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಬಂದು ನಾನು ತಿಳಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಒಂದು ಸ್ವಲ್ಪ, ಹೆಸರುಬೇಳೆ ಒಂದು ಸ್ವಲ್ಪ, ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು, ಆಮೇಲೆ ಉಪ್ಪು, ಅರಶಿನದ ಪುಡಿ, ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸಿ ಆಮೇಲೆ ನಾನು ಸಾಂಬಾರು ಪುಡಿಯನ್ನು ಹಾಕಿ ಆಮೇಲೆ 1 ವಿಸಿಲ್ ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ. ಚೆನ್ನಾಗಿರುತ್ತೆ ಇದನ್ನು ತಿಳಿ ಸಾಂಬಾರು ತಿನ್ನೋದಕ್ಕೆ, ರುಚಿಯಾಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ಹೇಳ್ಬೇಕಾ, ಬೇಳೆ ಸಾಂಬಾರು ಅಂತಂದರೆ ಅವರು ಇಷ್ಟಪಟ್ಟು ತಿಂತಾ ಇರ್ತಾರೆ. ತರಕಾರಿನೂ ಏನೂ ಇರಲಿಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಬಿಡು ಇದೇ ಸಾಂಬಾರು ಅಂತಂದ್ಬಿಟ್ಟು ಸಿಂಪಲ್ಲಾಗಿ ಈ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು 1-2 ವಿಸಿಲ್ ಬಿಟ್ಟಿದ್ದಾಯಿತು. ಇವಾಗ ನಾನು ಸಾಂಬಾರು ಪುಡಿಯನ್ನು ಹಾಕಿ ಆಮೇಲೆ ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಆಮೇಲೆ 1 ವಿಸಿಲ್ ಬಿಡ್ತೀನಿ. ಬಿಟ್ಟಿದ್ದಾದಮೇಲೆ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡ್ತೀನಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ತಿಳಿ ಸಾಂಬಾರು ಅನ್ನೋದು ರೆಡಿಯಾಗಿದೆ. ತುಂಬ ಸಿಂಪಲಾಗಿರುತ್ತೆ ಈ ಸಾಂಬಾರು, ರುಚಿನೂ ಅಷ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಬೆಳಗ್ಗೆ ಮಾಡಿರೋ ರೈಸ್ ಇತ್ತು, ಅದಕ್ಕೆ ಬಿಸಿ ಸಾಂಬಾರು ಹಾಕ್ಕೊಂಡು ಮತ್ತು ಸೈಡ್ಗೆ ಇದು ಆಲೂಗಡ್ಡೆ ಚಿಪ್ಸ್ ಇತ್ತು, ಅದನ್ನೇ ಹಾಕ್ಕೊಂಡು ಮಧ್ಯಾಹ್ನ ಊಟನ ಮುಗಿಸ್ಕೊಂಡ್ವಿ. ಆಮೇಲೆ ಊಟ ಎಲ್ಲ ಮಾಡಿದ್ದಾದಮೇಲೆ ಇವಾಗ ನಾನು ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಹಾಗೆ ಒಂದು ಸಲ ಕೌಂಟರ್ ಟ್ಯಾಪು ಮತ್ತು ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನಾನು ಮಂಗಳವಾರ ಮತ್ತೇನು ವೀಡಿಯೋಸೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಕೆಲಸ ಏನೋ ಇತ್ತು, ಒಂದು ಸ್ವಲ್ಪ ಪಾಟ್ಗಳಲ್ಲಿ ಸೀಡ್ಸ್ ಎಲ್ಲ ಹಾಕೋದಿತ್ತು, ಸೊಪ್ಪಿನ ಸೀಡ್ಸ್ ಎಲ್ಲ ಹಾಕಿದೆ, ಅದೆಲ್ಲ ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಮತ್ತು ನೈಟ್ ಮಾಮೂಲಿಯಾಗಿ ಅಡುಗೆ ಮಾಡೋದು ಮತ್ತು ಪಾತ್ರೆ ವಾಶ್ ಮಾಡೋದು, ಕಿಚನ್ ಕ್ಲೀನಿಂಗ್ ಕೆಲಸ, ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಎಲ್ಲ ಮಾಡಿಕೊಂಡೆ. ಮತ್ತು ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಅವತ್ತು ಹೋಗಲಿಲ್ಲ.
ಈ ಕೆಲಸಗಳನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಮುಗಿಸ್ತೀವಿ, ಬೇಗ ಫ್ರೀ ಆಗ್ತೀವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ತುಂಬ ಹೊತ್ತೇ ನಮಗೆ ರೆಸ್ಟ್ ಅನ್ನೋದು ಸಿಗುತ್ತೆ. ಆದರೆ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತಂದರೆ ತುಂಬ ಟೈಮ್ ತಗೊಳುತ್ತೆ. ಆಮೇಲೆ ಎಡಿಟಿಂಗು ಅದು ಇದು ಆ ಕೆಲಸಗಳಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಡುತ್ತೆ. ಹಾಗಾಗಿ ನಾಳೆ ಮಾಡಿಕೊಂಡ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಮತ್ತೆ ನಾನು ವಿಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಇವಾಗ ಮತ್ತೆ ಬುಧವಾರ ಮಧ್ಯಾಹ್ನ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಕೆಲಸಗಳೆಲ್ಲ ಮುಗಿಸ್ದೆ, ಆಮೇಲೆ ಅಡುಗೆನೂ ಮಾಡಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಒಂದು 3 ಗಂಟೆ ಆಗಿತ್ತು ಟೈಮು. ಆವಾಗ ನಾನು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಟ್ಬಿಡೋಣ ಅಂತಂದ್ಬಿಟ್ಟು ದೇವ್ರ ಸಾಮಾನು ಬೆಳಗೋದಕ್ಕೆ ದೇವ್ರ ಮನೆಯಲ್ಲಿ ಎಲ್ಲ ಸಾಮಾನುಗಳನ್ನು ತೆಗಿತಾ ಇದ್ದೀನಿ. ಅದೇನು ಮಂಜು, ಬುಧವಾರನೇ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಡ್ತಾ ಇದೀಯಾ, ಗುರುವಾರ ತಾನೇ ನೀನು ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ. ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೆ. 2 ಟಾಯ್ಲೆಟು ಕ್ಲೀನ್ ಮಾಡಿದ್ದೆ, ಆಮೇಲೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದ್ದೆ, ವಾಶ್ ಬೇಷನ್ ಏರಿಯಾ ಕ್ಲೀನ್ ಮಾಡಿದ್ದೆ, ಮತ್ತು ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿ ಮುಗಿಸಿದ್ದೆ. ಬುಧವಾರ ನನಗೆ ಫ್ರೀ ಇತ್ತು. ಬುಧವಾರನೇ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಟ್ಬಿಡೋಣ, ಗುರುವಾರ ಮತ್ತು ಗಂಧ ಕುಂಕುಮ ಇಡೋದಕ್ಕೆ ಸರಿ ಹೋಗುತ್ತೆ. ಆಮೇಲೆ ಇನ್ನು KR-ಪುರಂಗೆ ಹೋಗ್ಬಿಟ್ಟು ಹೂವು ಮತ್ತು ಒಂದು ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಬರೋದಿತ್ತು. ಆಮೇಲೆ ಗುರುವಾರನೇ ಮನೆ ಒರೆಸೋದೆಲ್ಲ ಇತ್ತಲ್ವಾ. ಒಂದೇ ದಿನ ಯಾಕೆ ತುಂಬ ಕೆಲಸಗಳು ಮಾಡಿಬಿಟ್ಟು ಟಯರ್ಡ್ ಆಗೋದು ಅಂತಂದ್ಬಿಟ್ಟು ಬುಧವಾರ ಎಲ್ಲನೂ ದೇವ್ರ ಸಾಮಾನುಗಳನ್ನು ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡೋಣ ದೇವ್ರ ಮನೆಯಲ್ಲಿ. ಗುರುವಾರ ಗಂಧ ಕುಂಕುಮ ಇಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಶುಕ್ರವಾರದಿಂದ ಆಷಾಢ ಬೇರೆ ಶುರುವಾಗುತ್ತಲ್ವ. ಆಷಾಢ ಮಾಸ ಅಂತಂದರೆ ಅಮ್ಮನವ್ರಿಗೆ ತುಂಬ ಇಷ್ಟವಾದಂತಹ ಮಾಸ ಅಲ್ವಾ. ಹಾಗಾಗಿ ಶುಕ್ರವಾರ ಒಂದು ಸ್ವಲ್ಪ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಅಮ್ಮನವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿನೇ ಒಂದೇ ದಿನ ಒದ್ದಾಡಿಕೊಂಡು ಮತ್ತು ಶುಕ್ರವಾರ ಬೆಳಗ್ಗೆ 3 ಗಂಟೆಗೆ ಎದ್ದು ಕೆಲಸಗಳನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ವ. ಹಾಗಾಗಿನೇ ಬುಧವಾರ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳೋಣ ಮತ್ತು ಗುರುವಾರ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬುಧವಾರ ಇನ್ನು ಟಾಯ್ಲೆಟ್ ಕ್ಲೀನ್ ಮಾಡೋದು ಮತ್ತು ಬೇರೆ ಪ್ಲೇಸ್ಗಳಲ್ಲೆಲ್ಲ ಕ್ಲೀನ್ ಮಾಡೋದು ಏನಾದರೂ ಕೆಲಸ ಇತ್ತು ಅಂದಿದ್ರೆ ಬುಧವಾರ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೆ ಅಲ್ವಾ. ಹಾಗಾಗಿ ಸ್ವಲ್ಪ ಮಾಡಿಕೊಂಡು ಆರಾಮಾಗಿರ್ಬೋದಲ್ವಾ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದಾಯಿತು. ದೇವ್ರ ಫೋಟೋಸ್ನ ಒಂದು ಚಾಪೆ ಹಾಕಿ ಅದ್ರ ಮೇಲೆ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಕಳಶದ ಕೆಳಗಡೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕಿರ್ತೀನಲ್ವ, ಅದನ್ನೆಲ್ಲ ಒರೆಸ್ಕೊಂಡೆ. ಅದಾದಮೇಲೆ ಇವಾಗ ಇಲ್ಲಿ ದೀಪಗಳಲ್ಲಿ ಎಣ್ಣೆ ಹಾಕಿರ್ತೀವಲ್ವ, ಅದು ಎಣ್ಣೆ ಒಂದು ಸ್ವಲ್ಪ ಹಾಗೇ ಇರುತ್ತೆ. ಮತ್ತು ಅದನ್ನು ತೊಳೆಯೋದಕ್ಕೆ ಹೋದಾಗ ದೀಪಗಳಿಗೆಲ್ಲ ಎಣ್ಣೆ ಆಗುತ್ತಲ್ವ. ಹಾಗಾಗಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ದೀಪಗಳೊಳಗಡೆ ಎಣ್ಣೆ ಎಲ್ಲ ನೀಟಾಗಿ ಒರೆಸಿ ಆಮೇಲೆ ನಾನು ದೀಪಗಳನ್ನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಾಮಾಕ್ಷಿ ದೀಪನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರುವಂತಹ ಕಾಮಾಕ್ಷಿ ದೀಪ ಗ್ರಾಮ್ಸ್ ಎಷ್ಟು, ಅಮೌಂಟ್ ಎಷ್ಟು, ಯಾವ ರೀತಿಯಾಗಿ ತಗೊಳ್ಳೋದು ಅಂತೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ. ನಾನು ಅಮ್ಮ ಮನೆಯಿಂದ ತೊಗೊಂಬಂದಿದ್ದು ಈ ಕಾಮಾಕ್ಷಿ ದೀಪನ. ಇದ್ರದ್ದು ಗ್ರಾಮ್ಸು ಮತ್ತು ಅಮೌಂಟು ಅದೆಲ್ಲ ನನಗೆ ಗೊತ್ತಿಲ್ಲ. ಅಮ್ಮಂಗೆ ಯಾರೋ ಗಿಫ್ಟ್ ಕೊಟ್ಟಿರೋದಂತೆ, ಹಾಗಾಗಿ ನನಗೆ ಅಷ್ಟಾಗಿ ಗ್ರಾಮ್ಸ್ ಎಷ್ಟಿದೆ ಮತ್ತು ಅಮೌಂಟ್ ಎಷ್ಟಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಕಾಮಾಕ್ಷಿ ದೀಪನ ಯಾವ ರೀತಿಯಾಗಿ ತಗೊಳ್ಳೋದು ಅಂತ ಕೇಳಿದ್ರಲ್ವಾ, ಅದರಲ್ಲಿ ಫಸ್ಟ್ಗೆ ಲಾಭ ನಷ್ಟ ಅಂತ ಎಣಿಸ್ಕೊಂಡೋಗಿ ಕೊನೆಗೆ ಹೆಂಡಿಗೆ ಲಾಭ ಅಂತ ಬರಬೇಕಂತೆ. ಆ ರೀತಿಯಾದಂತಹ ದೀಪನ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾನು ಈ ವರ್ಷ ಏನು ಸಿಲ್ವರ್ ಐಟಮೇ ತಗೊಳ್ಲಿಲ್ಲ. ಪ್ರತಿ ವರ್ಷವೂ ಏನಾದರೂ ಒಂದು ತಗೊಳ್ತಾ ಇದ್ದೆ, ಆದರೆ ಅಕ್ಷಯ ತೃತೀಯಾಗೆ ತಗೊಳ್ತಾ ಇದ್ದೆ. ಆ ಟೈಮಲ್ಲಿ ಏನಾದರೂ ಅನುಕೂಲ ಆಗಲಿಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ತಾ ಇದ್ದೆ. ಆ ಟೈಮಲ್ಲೂ ಅನುಕೂಲ ಆಗಲಿಲ್ಲ ಅಂತಂದರೆ ಇನ್ನು ಗೌರಿ ಗಣೇಶ ಹಬ್ಬ ಬರುತ್ತಲ್ವ, ಆ ಟೈಮಲ್ಲಿ ತಗೊಳ್ತಾ ಇದ್ದೆ. ಆದರೆ ಈ ವರ್ಷ ಏನು ತಗೊಳ್ಳೋದಕ್ಕೇ ಆಗ್ತಾ ಇಲ್ಲ. ನಮ್ಮ ಮದುವೆ ಆ್ಯನಿವರ್ಸರಿಗಾಗಿರ್ಬೋದು ಮತ್ತು ನನ್ನ ಬರ್ತ್ಡೇಗಾಗಿರ್ಬೋದು ಎಲ್ಲನೂ ದೊಡ್ಡ ಗಿಫ್ಟು ಈ ಮನೆ ಅಂತೆ. ನನ್ನ ಹಸ್ಬೆಂಡ್ ಆ ರೀತಿಯಾಗಿ ಹೇಳ್ತಾ ಇರ್ತಾರೆ, ಈ ಸಲ ನಾನು ಏನು ತಗೊಂಡ್ಲೇ ಇಲ್ಲ ಅಂತಂದರೆ ದೊಡ್ಡ ಗಿಫ್ಟು ಮನೆ ಸಿಕ್ಕಿದೆ ಅಲ್ವಮ್ಮ, ಅದನ್ನೇ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಿರ್ತಾರೆ. ನಾನು ಅಷ್ಟಾಗಿ ಏನು ಕೇಳೋದಕ್ಕೆ ಹೋಗೋದಿಲ್ಲ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೇಳಿದ್ದೆ ನೆಕ್ಸ್ಟ್ ಇಯರ್ಗೆ ನಾನು ಒಂದು ದೊಡ್ಡ ಸಿಲ್ವರ್ ಐಟಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿನೇ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳಿದ್ದೆ. ನಾನು ಅಮೌಂಟು ಸಹ ಸಾಕಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೆ. ದೊಡ್ಡ ಸಿಲ್ವರ್ ಐಟಮೇ
ತಗೊಳ್ಳೋದಕ್ಕೆ ಅಷ್ಟು ಅಮೌಂಟ್ ನನ್ನ ಹತ್ರ ಇತ್ತು. ಆದರೆ ಹೆಂಗೋ ಹೋಗಿ ಏನೇನೋ ಆಗೋಯ್ತು. ನಾವು ಲೀಸ್ ಮನೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದು. ಲೀಸ್ ಮನೆ ಆಯಿತು ಅಂತಂದರೆ ನಾನು ತಗೊಳ್ತೀನಿ ಬಿಡು ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಲೀಸ್ ಮನೆ ನಮಗೆಲ್ಲೂ ಅಡ್ಜಸ್ಟೇ ಆಗಲಿಲ್ಲ. ಆಮೇಲೆ ಸ್ವಂತ ಫ್ಲ್ಯಾಟ್ ತಗೊಳ್ಳೋ ಒಂದು ಅನಿವಾರ್ಯತೆ ಬಂತು. ಆಮೇಲೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನನ್ನ ಹತ್ರ ಇರೋ ಅಮೌಂಟ್ ಎಲ್ಲ ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ. ಈ ಟೈಮಲ್ಲಿ ಯಾಕೆ ಸುಮ್ಮನೆ ತಗೊಳ್ಳೋದು ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗೆಲ್ಲ ಸಾಲಗಳಿದೆ ಅಲ್ವಾ, ಇದೆಲ್ಲ ತೀರಿದ ಮೇಲೆ ಆಮೇಲೆ ತೊಗೊಂಡ್ರೆ ಆಯಿತು ಬಿಡು, ನೆಕ್ಸ್ಟ್ ಇಯರ್ಗಂದರೆ ಈ ಇಯರ್ ಒಂದು ಸ್ವಲ್ಪ ಕಷ್ಟ ಇರುತ್ತೆ, ನೆಕ್ಸ್ಟ್ ಇಯರ್ಗೆ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅಷ್ಟೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಹೇಳಬೇಕು ಅಂತಂದರೆ ನಾನೇನು ಅಷ್ಟೇನು ಸಿಲ್ವರ್ ಐಟಮ್ಸ್ನ ಕಲೆಕ್ಷನ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ಆಸೆ ಏನೂ ಇಲ್ಲ. ಆದರೆ ಬೇಸಿಕ್ ಸಿಲ್ವರ್ ಐಟಮ್ಸ್ ಅಂತ ಇರುತ್ತಲ್ವ, ಒಂದಿಷ್ಟು ಸಿಲ್ವರ್ ಐಟಮ್ಸ್ ಮನೇಲಿದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಷ್ಟು ಮಾತ್ರ ನಾನು ಕಲೆಕ್ಷನ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ನಾನು ಸಿಲ್ವರ್ ಐಟಮ್ಸ್ ಅಷ್ಟಾಗಿ ಇಷ್ಟಪಡೋದಕ್ಕೆ ಹೋಗೋದಿಲ್ಲ. ಇವಾಗ ನೋಡಿ ಗೋಲ್ಡ್ ನಾನು ಇಷ್ಟನೇ ಪಡೋದಿಲ್ಲ, ಇರೋದೇ ಸಾಕಲ್ವ. ಎಲ್ಲ ಐಟಮ್ಸು ಇದೆ ಗೋಲ್ಡಲ್ಲಿ, ನನಗೆ ಕತ್ತಿಗಿದೆ, ಕಿವಿಗಿದೆ, ಎಲ್ಲದಕ್ಕೂ ಇದೆ. ಇನ್ನು ಗೋಲ್ಡ್ ಬ್ಯಾಂಗಲ್ಸ್ ತಗೊಳ್ಳೋಣ ಅಂತ ಹೋದರೆ ದುಬಾರಿ ಇದೆ ಇವಾಗ ಗೋಲ್ಡ್ ರೇಟ್ ಅಂತೂ. ಸುಮ್ಮನೆ ಯಾಕೆ, ಅನುಕೂಲ ಆದಮೇಲೆ ತಗೊಂಡ್ರೆ ಆಯಿತು, ಸುಮ್ಮನೆ ಕಷ್ಟಪಟ್ಟು ತಗೊಳ್ಳೋದು ಯಾಕೆ ಅಂತ ಅಂದ್ಬಿಟ್ಟು ಗೋಲ್ಡು ಆಸೆನೇ ಬಿಟ್ಬಿಟ್ಟಿದ್ದೀನಿ. ಗೋಲ್ಡ್ ಅಂತೂ ತಗೊಳ್ಳೋದೇ ಬೇಡಪ್ಪ, ಇರೋವೇ ಸಾಕು, ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು. ಇನ್ನು ಸಿಲ್ವರ್ ಐಟಮ್ಸು ಒಂದು 2-3 ಐಟಮ್ಸ್ ಇದೆ, ಅಷ್ಟು ತಗೊಂಡಿದ್ದಾದಮೇಲೆ ಅದು ಅಷ್ಟೇ ಸಾಕು ಇಷ್ಟು ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಆ ರೀತಿಯಾಗಿ ನಾನು ಸಿಕ್ಕಾಪಟ್ಟೆ ಅಂತೂ ನನಗೆ ಅದು ಬೇಕು ಇದು ಬೇಕು ಅಂತಂದ್ಬಿಟ್ಟು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ಪ್ರತಿ ವರ್ಷ ಏನಾದರೂ ಬೇರೆ ಏನಾದರೂ ಒಂದು ದಾರಿ ಮಾಡ್ಕೊಳ್ತೀನಿ ಅಷ್ಟೇ. ಅದು ಅಕ್ಷಯ ತೃತೀಯ ಆಗಿರ್ಬೋದು, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಬೇರೆ ಏನಾದರೂ ಸೇವಿಂಗ್ಸ್ ಅಂತ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತೀನಿ, ತೀರಾ ಜಾಸ್ತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೂ. ಅದು ನಾನು ನನ್ನ ಹಸ್ಬೆಂಡ್ ಸಿಚುವೇಶನ್ ಯಾವಾಗೂ ನೋಡಿಕೊಂಡೇ ತಗೊಳ್ಳೋದು. ಸಿಲ್ವರ್ ಐಟಮ್ಸು ಅಷ್ಟೇ. ಮದುವೆ ಆದಮೇಲೆ ಸುಮಾರು ಒಂದು 3 ವರ್ಷ ಆದಮೇಲೆ ನಾನು ಬೆಳ್ಳಿ ಕಳಶ ಆಮೇಲೆ ಪ್ಲೇಟ್ ತೊಗೊಂಡಿದ್ದು. ಮೊದಲಿಗೆ ನಾನು ದೀಪಗಳು ಆಮೇಲೆ ಇನ್ನೇನೋ ತೊಗೊಂಡಿದ್ದೆ ಅನ್ಕೊತೀನಿ, ಗ್ಲಾಸು ಸ್ಪೂನ್ ಎಲ್ಲ ತೊಗೊಂಡಿದ್ದೆ. ಆಮೇಲೆ ಬೆಳ್ಳಿ ಕಳಶ ಮತ್ತು ಪ್ಲೇಟ್ ತೊಗೊಳ್ಬೇಕು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಆದರೆ ತಗೊಳ್ಳೋದಕ್ಕೇ ಆಗ್ತಾ ಇರಲಿಲ್ಲ, ರೆಂಟ್ ಮನೇಲಿ ಇದ್ವಿ. ಆಮೇಲೆ ಲೀಸ್ ಮನೆಗೆ ಬಂದ ಮೇಲೆ ನಾವೇನು ರೆಂಟ್ ಕಟ್ತಾ ಇದ್ವೋ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನನ್ನ ಹತ್ರನೂ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಇತ್ತು. ಎಲ್ಲ ಸೇರಿಕೊಂಡು ಅಮ್ಮ ಒಂದು ಸ್ವಲ್ಪ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. ಎಲ್ಲನೂ ನಾನು ಸಿಲ್ವರ್ ಐಟಮ್ಸ್ ಮೇಲೆ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆವಾಗ ಅದು ಒಂದು 52,000 ಏನೋ ಆಗಿತ್ತು ಬೆಳ್ಳಿ ಕಳಶ ಮತ್ತು ತಟ್ಟೆ. ಆದರೆ ಇವಾಗ ನಾನು ಇಡ್ತಾ ಇಲ್ಲ, ಈ ಬೆಳ್ಳಿ ಕಳಶ ಮತ್ತು ತಟ್ಟೆ ಅಲ್ಲ, ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅದು ಅಷ್ಟಲಕ್ಷ್ಮಿ ಕಳಶ ಅಂತ ಇದೆ ಅಲ್ವಾ, ಆ ಕಳಶ ಮತ್ತು ಅದಕ್ಕೆ ಬೇರೆ ಸಪ್ರೇಟ್ ತಟ್ಟೆ ಇದೆ, ಅದು 52,000 ಆಗಿದ್ದು. ಈ ಒಂದು ಕಳಶ ಬಂದುಬಿಟ್ಟು ಅತ್ತೆಯವ್ರು ಕೊಟ್ಟಿದ್ದು. ಆಮೇಲೆ ಪ್ಲೇಟ್ ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ಅಕ್ಷಯ ತೃತೀಯಗೆ ತಗೊಂಡಿದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮದುವೆ ಆದಮೇಲೆ ಒಂದು 2 ಇಯರ್ಸ್ ಏನು ಸಿಲ್ವರ್ ಐಟಮ್ಸ್ ತಗೊಳ್ಳಿಲ್ಲ. ಆಮೇಲೆ ಲೀಸ್ ಮನೆಗೆ ಬಂದ ಮೇಲೆ ಪ್ರತಿ ವರ್ಷವೂ ನಾನು ಸಿಲ್ವರ್ ಐಟಮ್ಸ್ ಅಂತ ತಗೊಳ್ತಾ ಇದ್ದೆ. 3 ಇಯರ್ಸು ತೊಗೊಂಡಿದ್ದೀನಿ. ಈ ವರ್ಷನೇ ಏನು ತಗೊಳ್ದೆ, ಅದು ತಗೊಳ್ಳೋದಕ್ಕೆ ತಗೋ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡು. ಏನಾದರೂ ಸಿಂಪಲ್ಲಾಗಿ ತಗೊಳ್ಳೋದಾದರೆ ತಗೋ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾನೇ ಬೇಡ, ಯಾಕಂದರೆ ನನ್ನ ಮನಸ್ಸು ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲ್ ಬಿಡುತ್ತೆ. ಏನಾದರೂ ಒಂದು ಐಟಮ್ ತೊಗೊಂಡಿದ್ದೀನಿ ಅಂತಂದರೆ ಇನ್ನೊಂದು ಐಟಮ್ ತೊಗೊಳ್ಳೋದ ಕಡೆ ಹೋಗ್ತಾ ಇರುತ್ತೆ ಮನಸ್ಸು. ಹಾಗಾಗಿ ನಾನು ಬೇಡ, ಸ್ಟ್ರಿಕ್ಟಾಗಿರೋಣ, ಇದೆಲ್ಲ ತೀರಿದ ಮೇಲೆ ಆಮೇಲೆ ತಗೊಳ್ಳೋಣ ಅಂತಂದ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು. ಆಮೇಲೆ ನಾನು ಮನೇನ ಡೆಕೋರೇಟಿವ್ ಮಾಡೋದಕ್ಕೂ ಅಷ್ಟೇ ತುಂಬಾ ಐಡಿಯಾಸನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಪ್ಲೇಸಲ್ಲಿ ಈ ವಸ್ತುವನ್ನು ಇಟ್ಟರೆ ಚೆನ್ನಾಗಿರುತ್ತೆ, ಈ ಒಂದು ಪ್ಲೇಸಲ್ಲಿ ಈ ವಸ್ತುವನ್ನು ಇಟ್ಟರೆ ಚೆನ್ನಾಗಿರುತ್ತೆ, ಈ ವಾಲ್ ಈ ರೀತಿಯಾಗಿ ಡೆಕೋರೇಟಿವ್ ಮಾಡಬೇಕು. ಮತ್ತು ನನ್ನ ಹಸ್ಬೆಂಡು ಸೋಫಾ ಎಲ್ಲ ತಂದ ಮೇಲೆ ಸೋಫಾ ಹಿಂದೆ ಇರುವಂಥ ವಾಲ್ಗೆ ಒಂದು 3D ಪಿಕ್ಚರನ್ನು ಹಾಕಬೇಕು, ಅದು ತುಂಬ ಚೆನ್ನಾಗಿದೆ, ನಾನು ಒಬ್ಬರಿಗೆ ಮಾಡಿಕೊಟ್ಟಿದ್ದೀನಿ ಒಬ್ಬ ಕ್ಲೈಂಟ್ಸ್ಗೆ ಅಂತ ಹೇಳ್ತಾ ಇದ್ರು. ಎಲ್ಲದಕ್ಕೂ ನಾವು ಈ ವರ್ಷ ಒಂದು ಸ್ವಲ್ಪ ಕಂಟ್ರೋಲ್ ಆಗಿರಬೇಕು ಅಂತಂದ್ಬಿಟ್ಟು ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು 1 by 1 ಅಂತಂದ್ಬಿಟ್ಟು ಬೇಗ ಸಾಲಗಳನ್ನು ತೀರಿಸ್ತಾ ಇದ್ದೀವಿ. ಬೇಗ ಆಮೇಲೆ ನೆಕ್ಸ್ಟ್ ಇಯರಿಂದ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿ ಇಟ್ಕೊಂಡು ನಮಗೇನು ಬೇಕೋ ಅದು ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು.
ಯಾಕಂದರೆ ನಮ್ಮಿಬ್ಬರಿಗೂ ಹೊರ್ಗಡೆ ಸುತ್ತೋದು ಅಷ್ಟೇನು ಇಷ್ಟ ಆಗೋದಿಲ್ಲ. ಇಬ್ಬರಿಗೂ ಅಷ್ಟೇ ಹೋಮ್ ಸಿಕ್ಗಳು, ನಾವಿಬ್ಬರೂ ಮನೆ ಒಳಗಡೆ ಇರೋದಕ್ಕೆ ಇಷ್ಟಪಡ್ತೀವಿ. ಹಾಗಾಗಿನೇ 24 ಗಂಟೆನೂ ನಾವು ಮನೆಯಲ್ಲೇ ಇರ್ತೀವಲ್ವ, ಮನೇನ ಒಂದು ಸ್ವಲ್ಪ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ರೆ ಮನೆಯಲ್ಲಿ ಇರೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾವು ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದು. ಹೊರ್ಗಡೆ ಹೋಗಬೇಕು ಅಂತಂದರೆ ಅದೇನೋ ಇಬ್ರಿಗೂ ಆಗೋದಿಲ್ಲ. ಎಲ್ಲೋದ್ರೂ ಮನೆಗೆ ಬಂದುಬಿಡೋಣ, ಮನೆಯಲ್ಲೇ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀವಿ ನಾವಿಬ್ರೂ. ನನ್ನ ಹಸ್ಬೆಂಡು ಅಷ್ಟೇ ಕೆಲಸದ ಮೇಲೆ ಹೊರಗಡೆ ಹೋಗ್ತಾರೆ, ಸೈಟ್ ವಿಸಿಟು, ಮತ್ತು ಕ್ಲೈಂಟ್ಸ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಅವರ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಮುಗ್ದಿದ ತಕ್ಷಣ ಬಂದುಬಿಡ್ತಾರೆ. ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಅವರು 1 ಗಂಟೆಗೆಲ್ಲ ಕೆಲಸ ಮುಗೀತು ಅಂತಂದರೆ ಸರಿ ಇನ್ನೇನು ಹೊರಡ್ತಾ ಇದ್ದೀನಲ್ಲ ಮನೆಯಲ್ಲೇ ಊಟ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅವರು ಡೈರೆಕ್ಟ್ ಮನೆಗೆ ಬಂದುಬಿಡ್ತಾರೆ. ಅವರು ಹೊರಗಡೆ ಎಲ್ಲೂ ಊಟ ಮಾಡೋದಕ್ಕೇ ಹೋಗೋದಿಲ್ಲ. ತೀರಾ 2 ಗಂಟೆ ಮೇಲೆ ಆಗಿ ಇನ್ನೂ ಟೈಮ್ ಆಗುತ್ತೆ ಇಲ್ಲೇ ಅಂತಂದರೆ ಅವಾಗ ಊಟ ಮಾಡ್ತಾರಷ್ಟೇ. ಇಲ್ಲ 1 ಗಂಟೆ ಕೆಲಸ ಮುಗಿದುಬಿಟ್ಟಿದೆ ಅಂತಂತಂದರೆ ಡೈರೆಕ್ಟಾಗಿ ಅವ್ರ ಮನೆಗೆ ಬಂದುಬಿಡ್ತಾರೆ. ಆ ರೀತಿಯಾಗಿ ಅದಕ್ಕೆ ನಾವು ಒಂದು ಸ್ವಲ್ಪ ಮನೇನ ಡೆಕೋರೇಟಿವ್ ಮಾಡಬೇಕು ಅಂತಂದ್ಬಿಟ್ಟು ಏನು ಐಡಿಯಾಸನ್ನು ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಒಂದು ಡ್ರೈ ಕ್ಲಾತಿಂದ ಎಲ್ಲ ಒರೆಸಿಟ್ಟಿದ್ದಾಯಿತು. ಹಾಗೆ ದೇವ್ರ ಫೋಟೋಸ್ನೂ ಒರೆಸಿಟ್ಟಿದ್ದಾಯಿತು. ಇವಾಗ ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನಾನು ದೇವ್ರ ಸಾಮಾನುಗಳನ್ನೆಲ್ಲ ತೊಳೆಯೋದು ಅಂತಂದರೆ ಒಂದು 15 ದಿನಕ್ಕೆ ಇವಾಗ ತೊಳೆದು ಇಟ್ಕೊತಾ ಇದ್ದೀನಿ. ಮೊದಲೆಲ್ಲ ವೀಕ್ಲಿ ನಾನು ತೊಳೆದು ಇಡ್ತಾಯಿದ್ದೆ. ಆದರೆ ಇವಾಗ ಒಂದು ಸ್ವಲ್ಪ ಮನೆ ದೊಡ್ಡದು ಅನಿಸ್ತಾ ಇದೆ ನನಗೆ. ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಬರೋದಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ದಿನಕ್ಕೊಂದು ಕೆಲಸ ಅಂತ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನುಗಳನ್ನೆಲ್ಲ ಒಂದು 15 ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನಿಂಗು ಅಂತಂದರೆ 1 ಮಂತ್ಗೆ ಒಂದ್ಸಲ ಈ ರೀತಿಯಾಗಿ ಎಲ್ಲ ಕಡೆನೂ ಒರೆಸ್ಕೊಂಡು ಬರ್ತೀನಿ. ಇನ್ನು ವಾರ ನಾನು ಕಳಶ ಏನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ಕಳಶದಲ್ಲಿ ಎಲೆ ಏನಾದರೂ ಒಂದು ಸ್ವಲ್ಪ ಬಾಡಿತ್ತು ಅಂತಂದರೆ ಆವಾಗ ಕಳಶ ಮಾತ್ರ ಚೇಂಜ್ ಮಾಡಿ ಇಡ್ತೀನಿ. ಆಮೇಲೆ 15 ಡೇಸ್ಗೊಂದ್ಸಲ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಇಡ್ತೀನಿ. ಇನ್ನು ಈ ರೀತಿಯಾಗಿ ಮೇಲ್ಗಡೆ ಒಂದು ದೇವ್ರ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋದು ಅಂತಂದರೆ ಮಂತ್ಲಿ ಒನ್ಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಒರೆಸಿದ್ದಾಯಿತು. ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೊಗೊಂಬಂದು ದೇವ್ರ ಮನೇಲಿ ಇಡ್ತಾ ಇದ್ದೀನಿ. ಗಂಧ ಕುಂಕುಮ ಏನು ಇಡೋದಕ್ಕೆ ಹೋಗಲಿಲ್ಲ. ಆಗಲೇ ಟೈಮ್ ಆಗೋಗಿತ್ತು, ಒಂದು 6:30 ಏನೋ ಟೈಮ್ ಆಗೋಗಿತ್ತು. ಇನ್ನು ನಾವು ಬೇಗ ಊಟ ಮುಗಿಸ್ಕೊಳ್ತೀವಲ್ವ, ಇನ್ನು ಅಡುಗೆ ಮಾಡಬೇಕಾಗುತ್ತೆ. ಸಾಂಬಾರೇನೋ ಮಧ್ಯಾಹ್ನ ಮಾಡಿರುವ ತಿಳಿ ಸಾಂಬಾರಿತ್ತು. ರೈಸ್ ಒಂದು ಮಾಡಬೇಕಾಗಿತ್ತು. ರೈಸ್ ಮಾಡಿ ತಿಂದು ಮತ್ತು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 7:30 7:45 ಆಗಿಬಿಡುತ್ತೆ. ಇನ್ನು ಗಂಧ ಕುಂಕುಮ ಇಡೋದು ಇವಾಗೇನು ಬೇಡ, ನಾಳೆ ಇಟ್ಕೊಂಡ್ರೆ ಆಯಿತು, ನಾಳೆ ಎಲ್ಲ ಫ್ರೀ ಆಗಿರ್ತೀನಲ್ವ. ಅಂದರೆ ನಾಳೆ ಗುರುವಾರ ಬಂದು ಮನೆ ಒರೆಸೋದಿದೆ, KR-ಪುರಂಗೆ ಹೋಗ್ಬಿಟ್ಟು ಹೂವುಗಳು ಮತ್ತು ತರಕಾರಿ ಎಲ್ಲ ತೊಗೊಂಬರೋದಿದೆ, ಮತ್ತು ಅಡುಗೆ ಮಾಡೋದು ಡೈಲಿ ರೋಟೀನ್ ಕೆಲಸಗಳು ಎಲ್ಲ ಇರುತ್ತೆ. ಆದರೆ ನಾಳೆ ನೀಟಾಗಿ ಇಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಇವಾಗ ಹಾಗೆ ಒಂದು ಸಲ ಇಲ್ಲಿ ಪಾರ್ಟಿಷನ್ ಹತ್ರನೂ ಅಷ್ಟೇ, ಇಲ್ಲಿ ಕಾಮಧೇನು ಹಸುನೇ ಇರ್ತೀನಲ್ವ, ಅದು ಅಷ್ಟೇ ಮಂತ್ಲಿ ಒಂದು ಸಲ ಕ್ಲೀನ್ ಮಾಡಿದಾಗೆಲ್ಲನೂ ಇದನ್ನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ತೀನಿ. ಈ ಒಂದು ಗ್ರಾಸ್ ಮ್ಯಾಟ್ನೆಲ್ಲ 15 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ. ಆದರೆ ಮೇಲ್ಗಡೆ ಒಂದು ಶೋ ಪೀಸಸ್ ಎಲ್ಲ ಇಟ್ಟಿದ್ದೀನಲ್ವ, ಅದನ್ನು ಒಂದು ಮಂತ್ಲಿ ಒನ್ಸ್ ಮಾಡ್ತೀನಿ. ಇನ್ನು ಕೆಳಗಡೆ ನನಗೆ ಎಷ್ಟು ಅಟ್ಸುತ್ತೋ ಅದನ್ನೆಲ್ಲ ನನಗೆ ಧೂಳು ಯಾವಾಗ ಕಾಣಿಸ್ತಾ ಇರುತ್ತೋ ಅವಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಆದ್ರೂ ತುಂಬಾ ಧೂಳಿರುತ್ತೆ, ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಏರಿಯಾ ಅಲ್ವಾ, ಹಾಗಾಗಿ ಇರುತ್ತೆ. ಆದಷ್ಟು ನಾನು ಕಾಣಿಸ್ದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ನೆಕ್ಸ್ಟ್ ಹಾಗೆ ಅಶು ಅನ್ನೋರು ಕಮೆಂಟ್ ಮಾಡಿದರು, ಈ ಮಂತ್ 5ಗೆ ನಮ್ಮ ಬ್ರದರ್ದು ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಅಶೋಕ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಹಾಗೆ ಲಹರಿ ಅನ್ನೋರು ಕಮೆಂಟ್ ಮಾಡಿದರು, ಅವರು ಮೈಸೂರಲ್ಲಿರೋದಂತೆ. ಮೈಸೂರಲ್ಲಿ ನಾವು ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ತುಂಬ ಆಸೆ ಇದೆ ಅಕ್ಕ, ನಿಮ್ಮ ಥರ ನಮಗೂ ಬ್ಲೆಸ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಖಂಡಿತ ನೀವು ಒಂದು ಸ್ವಂತ ಮನೆಯನ್ನು ಮಾಡ್ಕೊಳ್ತೀರಾ. ಆದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೋ ಅದಕ್ಕೆ ತಕ್ಕಂತೆ ನೀವು ಸೇವಿಂಗ್ಸನ್ನು ಮಾಡಿಕೊಂಡು ಏನು ತಗೊಳ್ಬೇಕು ಏನು ತಗೊಳ್ಬಾರ್ದು ಅಂತಂದ್ಬಿಟ್ಟು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಒಂದು ಸ್ವಂತ ಮನೆ ಮಾಡ್ಕೊಳ್ತೀರಿ ಲಹರಿ ಅವರೇ. ಹಾಗೆ ಆ ತಾಯಿ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನೀವು ಒಂದು ಸ್ವಂತ ಪುಟ್ಟ ಗೂಡನ್ನು ಮಾಡ್ಕೊಳ್ಳೋ ಹಾಗೆ ಆಗಲಿ ಅಂತಂದ್ಬಿಟ್ಟು ಆ ತಾಯಿಯನ್ನು ನಾನು ಬೇಡ್ಕೊಳ್ತೀನಿ ಲಹರಿ ಅವರೇ.
ನೆಕ್ಸ್ಟ್ ಈಗ ನಾನು ಅಲ್ಲಿ ಪಾರ್ಟಿಷನ್ ಏರಿಯಾನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಾದಮೇಲೆ ಇವಾಗ ನಾನು ರೈಸ್ ಮಾಡಿ ಮಧ್ಯಾಹ್ನ ಮಾಡಿದ್ನಲ್ವ ಸೊಪ್ಪು ಸಾಂಬಾರು ಅದೇ ಇತ್ತು, ಅದಕ್ಕೆ ರೈಸ್ ಮಾತ್ರ ಮಾಡ್ತೀನಿ. ನನ್ನ ಹಸ್ಬೆಂಡ್ ಮುದ್ದೆ ಏನು ಬೇಡ ಅಂತಂದರು, ಹಾಗಾಗಿ ಸೊಪ್ಪು ಸಾಂಬಾರು ಇತ್ತು. ಸೊಪ್ಪು ಸಾಂಬಾರಿಗೆ ರೈಸ್ ಮಾಡಿ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಕಿಚನೆಲ್ಲ ಕ್ಲೀನ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ಇವಾಗ ನಾನು ಹಿಂದಿನ ದಿನ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಆ ಬಟ್ಟೆಗಳೆಲ್ಲ ಒಣಗಿತ್ತು. ಸಂಜೆ ಬೇರೆ ಜೋರಾಗಿ ಮಳೆ ಬೀಳ್ತಾ ಇತ್ತು, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಆ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಚೇರ್ ಮೇಲೆ ಹಾಕಿರಿ, ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟು ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಚೇರ್ ಮೇಲೆ ತಂದು ಎಲ್ಲ ಬಟ್ಟೆಗಳನ್ನು ಹಾಕಿದ್ರು. ಇವಾಗ ಆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಈ ಬಟ್ಟೆಗಳನ್ನು ಸ್ಟ್ಯಾಂಡ್ ಮೇಲೆ ಒಣಗಾಕಿರ್ತೀನಲ್ವ, ಹಾಗೆ ತಗೊಂಡು ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಜೋಡಿಸಿಟ್ಕೊಳ್ಳೋ ಕೆಲಸ ಈಸಿ ಆಗುತ್ತೆ. ಇಲ್ಲಿ ಚೇರ್ ಮೇಲೆ ತೊಗೊಂಬಂದು ಹಾಕಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಒಂಥರ ಲೇಸಿ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಬಟ್ಟೆ ಸ್ಟ್ಯಾಂಡ್ ಮೇಲೇ ಇತ್ತು ಅಂತಂದರೆ ಬೇಗ ಕೆಲಸನ ಮುಗಿಸ್ಕೊಂಬಿಡ್ತೀನಿ. ಇನ್ನು ಹಂಗೆ ಬಿಟ್ಟರೆ ಚೇರ್ ಮೇಲೇ ಇರುತ್ತೆ ಅಂತಂದ್ಬಿಟ್ಟು ನಾನು ಸರಿ ಆಯಿತು ಅಂತಂದ್ಬಿಟ್ಟು ಈ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.